ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಟೀಮ್ ಇಂಡಿಯಾ ಲಾಸ್ಟ್ ಸೀರೀಸ್ ನ ಐರ್ಲೆಂಡ್ ವಿರುದ್ಧ ಸೋತರು. ಹೌದು, 2-0 ಇಂದ ಸೋತಿರೋದು. ಮಗ ಒಂಥರ ಮುಖಭಂಗ ವೈಟ್ ವಾಶ್ ನ ಎದುರಿಸಿದ್ದು ಟೀಮ್ ಇಂಡಿಯಾನೇ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ತರ ಆಗುತ್ತಂತ. ಹೌದು, ಆ ತರ ಆಗ್ಬಿಡ್ತೀನಿ ಏನ್ ಮಾಡಕ್ಕಾಗಲ್ಲ. ಬಟ್ ಅದು ಸೀರೀಸ್ ನ ಸೋತಿದ್ದಾದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅಂತೂ ಚರ್ಚೆನ ನಡೆಸಿರ್ತಾರೆ. ಏನ್ ಮಿಸ್ಟೇಕ್ಸ್ ಮಾಡಿದ್ರೆ ಇನ್ನು ಯಾವ ತರ ಬೆಟರ್ ಆಗಿ ಇದ್ ಮಾಡ್ಬೋದಾಗಿತ್ತು, ಪ್ರತಿಯೊಂದು ಡಿಸ್ಕಷನ್ ಮಾಡೇ ಮಾಡ್ತಾರೆ. ಹೌದು, ವಿನ್ ಆದಾಗ ಅಷ್ಟೊಂದೇನು ಡಿಸ್ಕಷನ್ ಅನ್ನೋದು ಬರಲ್ಲ. ಬಟ್ ಸೋತಾಗ, ಅದು ಸೀರೀಸ್ ನ ಸೋತಾಗ ಪ್ರತಿಯೊಂದು ಡಿಸ್ಕಷನ್ ಮಾಡಿರ್ತಾರೆ. ಇದೇ ರೀತಿ ಏನಾದ್ರು ಕಂಟಿನ್ಯೂ ಮಾಡಿದ್ರೆ ನಾಳೆದೇ ಇಂಗ್ಲೆಂಡ್ ವಿರುದ್ಧ ಸ್ಟಾರ್ಟ್ ಆಗ್ತಾ ಇದೆಯಲ್ಲ T20 ಸೀರೀಸ್, ಆ ಸೀರೀಸ್ ಅಲ್ಲೂ ವಿನ್ ಆಗಕ್ಕಾಗಲ್ಲ ಮಗ. ಸಖತ್ ಕಷ್ಟಪಡ್ತಾರೆ. ಆದ್ರಿಂದ ಐರ್ಲೆಂಡ್ ವಿರುದ್ಧ ಏನೇನು ಮಿಸ್ಟೇಕ್ಸ್ ಮಾಡಿದ್ರು ಅದನ್ನೆಲ್ಲ ಮತ್ತೆ ರಿಪೀಟ್ ಮಾಡಂಗಿಲ್ಲ. ಒಂಥರ ಇನ್ನು ಬೆಟರ್ ಆಗಿ ಇಂಪ್ರೂವ್ ಮಾಡ್ಕೊಂಡು ಇವಾಗೆಲ್ಲ ಪ್ಲಾನ್ಸ್ ಬೆಟರ್ ಆಗಿ ಮಾಡ್ಕೊಂಡ್ ಬರ್ಬೇಕು. ನನ್ಗನ್ಸ್ತಾ ಈಗ ಐರ್ಲೆಂಡ್ ವಿರುದ್ಧ ಸೋಲಕ್ ಮೈನ್ ರೀಸನ್ ಏನ್ ಗೊತ್ತಾ? ಬ್ಯಾಟಿಂಗ್ ಲೈನ್ ಅಪ್ ಮತ್ತೆ ಪ್ಲೇಯಿಂಗ್ 11. ಹೌದು, ಇವೆರಡರಲ್ಲೇ ಎಡವಿದ್ರು ಅಂತ ಹೇಳ್ಬೋದು ಟೀಮ್ ಇಂಡಿಯಾ. ಬಟ್ ಇವಾಗ ನಾಳೆದ ಸ್ಟಾರ್ಟ್ ಆಗ್ತಾ ಇದ್ದಲ್ವ ಇಂಗ್ಲೆಂಡ್ ವಿರುದ್ಧ T20 ಸೀರೀಸ್, ಆ ಸೀರೀಸ್ಗೆ ಟೀಮ್ ಇಂಡಿಯಾದು ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಈ ಟೀಮ್ ಜೊತೆ ಹೋದ್ರೆ ಚಿಂದಿ ಆಗಿರುತ್ತೆ, ಬೆಂಕಿ ಆಗಿರುತ್ತೆ, ಮತ್ತೆ ಸಖತ್ ಫೈಟ್ ಕೊಡ್ತಾರೆ. ಸೀರೀಸ್ ನು ಸಹ ವಿನ್ ಆಗ್ಬೋದು. ಅಂತ ಟೀಮ್ ನ ಇವಾಗ ಪ್ಲೇ ಮಾಡೋಣ. ಇದು ನನ್ನ ಪ್ರಾಬಬಲ್ ಪ್ಲೇಯಿಂಗ್ 11 ಅಷ್ಟೇ. ನೋಡಿ, ನಾನು ಓಪನಿಂಗ್ ಅಲ್ಲಿ ವೈಭವ್ ಸೂರ್ಯವಂಶಿನ ಆಡ್ಸ್ತಾ ಇದ್ದೀನಿ. ಹೌದು, ಇದು ಮಿಸ್ಟೇಕ್ ಮಾಡಿದ್ರು ಅಂತ ಹೇಳ್ಬೋದು. ಐರ್ಲೆಂಡ್ ವಿರುದ್ಧನೇ ಇವ್ರನ್ನ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡಿಸ್ಬೇಕಾಯ್ತು. ಯಾಕಂದ್ರೆ ಇವ್ರು ರೆಡ್ ಆರ್ಟ್ ಫಾರ್ಮ್ ಅಲ್ಲಿ ಇರೋದು. ಹೌದು, ಇವರು ಯಂಗ್ ಪ್ಲೇಯರ್ ಇರ್ಬೋದು, ಬಟ್ ಆದ್ರೆ ಸಖತ್ ಫಾರ್ಮ್ ಅಲ್ಲಿ ಇದಾರಲ್ವಾ, ಆದ್ರಿಂದ ಅವ್ರು ಚಾನ್ಸ್ ಕೊಡ್ಲೇಬೇಕಾಯ್ತು. ಬಟ್ ಅವ್ರನ್ನ ಬೆಂಚ್ ಮಾಡಿಸಿದ್ದು ಅದೊಂದು ತಪ್ಪು ಮಾಡಿದ್ರು ಅಂತ ಅನಿಸ್ತು. ನಾನು ನೋಡಿ ಇಂಗ್ಲೆಂಡ್ ವಿರುದ್ಧ ಮೊದಲನೇ ಮ್ಯಾಚ್ ಅಲ್ಲೇ ವೈಭವ್ ಸೂರ್ಯವಂಶಿನ ಓಪನಿಂಗ್ ಮಾಡಿಸ್ತಾ ಇದ್ದೀನಿ. ಅವ್ರು ಯಾರ ಜೊತೆ ಅಂದ್ರೆ ಅಭಿಷೇಕ್ ಶರ್ಮಾ. ಹೌದು, ನಾನು ಇಲ್ಲಿ ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಇಂಗ್ಲೆಂಡ್ ಅಲ್ಲಿ ಆಡ್ತಾ ಇರೋದಲ್ವಾ, ಇಂಗ್ಲೆಂಡ್ ಅಲ್ಲಿ ಬಾಲ್ ಸೀಮ್ ಸ್ವಿಂಗ್ ಅನ್ನೋದು ಆಗುತ್ತೆ. ಯಾವಾಗ ಸಿಂಬ್ ಸ್ವಿಂಗ್ ಅನ್ನೋದು ಆಗುತ್ತೆ ಅವಾಗ ಸಂಜು ಸ್ಯಾಮ್ಸನ್ ಪ್ರತಿಯೊಂದು ಮ್ಯಾಚ್ ಸ್ಟ್ರಗಲ್ ಪಟ್ಟಿರೋದು ನೋಡಿದೀವಿ. ಅದೇ ಕಾರಣದಿಂದ ಇಂಗ್ಲೆಂಡ್ ಅಲ್ಲಿ ಅವ್ರ ಕೈಲಿ ಸರ್ವೈವ್ ಆಗಲ್ಲ. ಆದ್ರಿಂದ ನಾನು ಸಂಜು ಸ್ಯಾಮ್ಸನ್ ಕೂರಿಸ್ತಾ ಇದ್ದೀನಿ. ವಿಕೆಟ್ ಕೀಪರ್ ಜವಾಬ್ದಾರಿನ ಇಶಾನ್ ಕಿಶನ್ ಕೊಡ್ತಾ ಇದ್ದೀನಿ. ಹೌದು, ಇವಾಗ ನೋಡಿ ಓಪನಿಂಗ್ ಅಲ್ಲಿ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಅದಾದ್ಮೇಲೆ ಇಶಾನ್ ಕಿಶನ್ ಸಹ ಸಿಮ್ ಸ್ವಿಂಗ್ ಅನ್ನ ಆದಾಗ ಸ್ಟ್ರಗಲ್ ಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಇತ್ತೀಚಿನ ಫಾರ್ಮ್ ನೋಡ್ತಾ ಇದ್ರೆ ಇಶಾನ್ ಕಿಶನ್ ಆಡ್ತಾ ಇರೋ ರೀತಿ ಸಗದಾಗ ಆಡ್ತಾ ಇರೋ ರೆಡ್ ಆರ್ಟ್ ಫಾರ್ಮ್ ಅಲ್ಲಿ ಇರೋದು ಇಶಾನ್ ಕಿಶನ್. ಆದ್ರಿಂದ ನಾನು ಇಶಾನ್ ಕಿಶನ್ ಚಾನ್ಸ್ ಕೊಡ್ತೇನೆ. ಹೌದು, ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಒಂದು 4 overs ಏನಾದ್ರು ನೆಗೆಟ್ ಮಾಡ್ಬಿಟ್ರೆ ಅದಾದ್ಮೇಲೆ ಇಶಾನ್ ಕಿಶನ್ ಚೆನ್ನಾಗಿನೇ ಆಡ್ಬೋದು. ಆದ್ರಿಂದ ಇಶಾನ್ ಕಿಶನ್ಗೆ ಚಾನ್ಸ್ ಕೊಡ್ತಾ ಇರೋದು. ಮತ್ತೆ ನಂಬರ್ 4th ಪ್ಲೇಸ್ ಅಲ್ಲಿ ಬಂದು ಶ್ರೇಯಸ್ ಅಯ್ಯರ್. ಹೌದು, ಶ್ರೇಯಸ್ ಅಯ್ಯರ್ ಆಡ್ಲೇಬೇಕು. ಅವ್ರು ಚೆನ್ನಾಗಿನೇ ಆಡ್ತಾರೆ, ಸ್ಪಿನ್ ಬೌಲಿಂಗು ಚೆನ್ನಾಗಿ ಆಡ್ತಾರೆ, ಫಾಸ್ಟ್ ಬೌಲಿಂಗು ಚೆನ್ನಾಗಿ ಆಡ್ತಾರೆ. ಬಟ್ ಐರ್ಲೆಂಡ್ ಮುಂದೆ ಏನು ಅಷ್ಟೊಂದು ಆಡಕ್ಕಾಗಿಲ್ಲ. ಬಟ್ ಆದ್ರೆ ಚೆನ್ನಾಗಿನೇ ಆಡ್ತಾರೆ. ಆದ್ರಿಂದ ನಂಬರ್ 4 ಸ್ಲಾಟ್. ನಂಬರ್ 5th ಸ್ಲಾಟ್ ಬಂದು ತಿಲಕ್ ವರ್ಮಾ ನೋಡಿ ಫ್ಲೋಟರ್ ಆಗಿ ಯೂಸ್ ಮಾಡ್ಕೋಬಹುದು. ನಂಬರ್ 3 ಸ್ಲಾಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ನಂಬರ್ 5 ಅಲ್ಲಿ ಯೂಸ್ ಮಾಡ್ಕೋಬಹುದು, 6 ಅಲ್ಲಿ ಯೂಸ್ ಮಾಡ್ಕೋಬಹುದು. ನನ್ ಅನ್ಸಾಗೆ ಇವ್ರದ್ದು ಬೆಟರ್ ಪರ್ಫಾರ್ಮೆನ್ಸ್ ಬಂದಿರೋದಲ್ಲ ನಂಬರ್ 3 ಸ್ಲಾಟ್ ಅಲ್ಲೇ. ಬಟ್ ಇವ್ರನ್ನ ಕನ್ಸಿಸ್ಟೆಂಟ್ ಆಗಿ ನಂಬರ್ 3 ಸ್ಲಾಟ್ ಅಲ್ಲಿ ಆಡಿಸ್ತಲ್ಲ. ಬಟ್ ಆದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಬರ್ 5 ಸ್ಲಾಟ್ ಅಲ್ಲಿ ತಿಲಕ್ ವರ್ಮಾನ್ ಆಡಿಸ್ತಾ ಇದ್ದೀನಿ. ಇವ್ರನ್ನ ಬೇಕಾದ್ರೆ ನಂಬರ್ 3 ಅಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ಇವಾಗ ಸದ್ಯಕ್ಕೆ ಪ್ರಾಬಬಲ್ ಪ್ಲೇಯಿಂಗ್ 11 ಅಲ್ವಾ, ಆದ್ರಿಂದ ತಿಲಕ್ ವರ್ಮನ್ ನಂಬರ್ 5 ಸ್ಲಾಟ್ ಅಲ್ಲಿ ಆಡ್ತಾ ಇದೀನಿ. ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಮಗ. ಹೌದು, ಏನು ಓವರ್ ಅಗ್ರೆಸಿವ್ ಆಗಿ ಆಡಲ್ಲ. ಬಟ್ ಆದ್ರೆ ಏನಾದ್ರು ವಿಕೆಟ್ಸ್ ನ ಕಳ್ಕೊಂಡಾಗ ಒಂದು ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾರೆ, ಚೆನ್ನಾಗಿನೇ ಆಡ್ತಾರೆ. ಅದಾದ್ಮೇಲೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಶಿವಮ್ ದುಬೆನ ತಗೋತೀನಿ. ಹೌದು, ಶಿವಮ್ ದುಬೆ ಲಾಸ್ಟ್ ಮ್ಯಾಚ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಐರ್ಲೆಂಡ್ ವಿರುದ್ಧ ಸೀರೀಸ್ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಆದ್ರೂ ಶಿವಮ್ ದುಬೆ ಚೆನ್ನಾಗಿ ಆಡ್ತಾರೆ, ಬೆಟರ್ ಆಗಿನ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬೇಕಾದಾಗ 2 overs ಬೌಲಿಂಗ್ ಸಹ ಹಾಕ್ತಾರೆ ಶಿವಮ್ ದುಬೆ. ಆದ್ರಿಂದ ಶಿವಮ್ ದುಬೆಗೆ ಸ್ಥಾನ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಆಲ್ರೌಂಡರ್ ಚೆನ್ನಾಗಿನೇ ಆಡ್ತಾರೆ. ಹೌದು, ಬೌಲಿಂಗ್ ಅಲ್ಲಿ ಇರ್ಬೋದು ಮತ್ತೆ ಬ್ಯಾಟಿಂಗ್ ಅಲ್ಲಿ ಎರಡರಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಬಟ್ ಐರ್ಲೆಂಡ್ ವಿರುದ್ಧ ನೋಡಿ ಯಾರು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಇಂಗ್ಲೆಂಡ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ಒಂಥರ ಇಂಗ್ಲೆಂಡ್ ಕಂಡೀಷನ್ಸ್ ನ ನೋಡ್ಕೊಂಡು ನಾನು ಅಕ್ಷರ್ ಪಟೇಲ್ಗೆ ಚಾನ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ಸೂರ್ಯಾಂಶ್ ಶೆಡ್ಗೆ, ಹೌದು, ಅವ್ರನ್ನ ಆಡಿಸ್ತೀನಿ. ಇಲ್ಲಾಂದ್ರೆ ವಾಷಿಂಗ್ಟನ್ ಸುಂದರ್ನ ಆಡಿಸ್ತೀನಿ. ಹೌದು, ಆಲ್ಮೋಸ್ಟ್ ಅಲ್ಲಿ ಇಂಗ್ಲೆಂಡ್ ಅಂತ ಬಂದಾಗ ಇಲ್ಲಿ ಫಾಸ್ಟ್ ಬೌಲರ್ಸ್ ಸ್ವಲ್ಪ ಎಫೆಕ್ಟಿವ್ ಆಗಿರೋದಲ್ವಾ, ಅದೇ ಕಾರಣದಿಂದ ನಾನು ನಮ್ಮ ಸೂರ್ಯಾಂಶ್ ಹೆಗ್ಡೆ ಅವರು ಬೌಲಿಂಗ್ ಸಹ ಹಾಕ್ತಾರೆ. ಆದ್ರಿಂದ ಅವ್ರಿಗೆ ಚಾನ್ಸ್ ಕೊಡ್ತಾ ಇದೀನಿ. ವಾಶಿ ವೇಟ್ ಮಾಡ್ಬೇಕಾಗುತ್ತೆ. ಹೌದು, ಅವ್ರಿಗೆ ಚಾನ್ಸ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಸ್ಪಿನ್ ಅಷ್ಟೊಂದು ಏನು ಮಾಡಕ್ಕಾಗಲ್ಲ ಇಂಗ್ಲೆಂಡ್ ಅಲ್ಲಿ. ಆದ್ರಿಂದ ಅಕ್ಷರ್ ಪಟೇಲ್ ಆಲ್ರೆಡಿ ಇದ್ದಾರೆ. ಆದ್ರಿಂದ ವಾಷಿಂಗ್ಟನ್ ಸುಂದರ್ನ ಕೂರಿಸ್ತಾ ಇರೋದು. ಮತ್ತೆ ಹರ್ಷಿತ್ ರನ್ನ ಹಾಕೊಳ್ಳೇಬೇಕು ಮಗ. ಸಗದಾಗಿ ಮಾಡ್ತಾರೆ ನೋಡಿ. ಐರ್ಲೆಂಡ್ ವಿರುದ್ಧ ಚೆನ್ನಾಗಿ ಮಾಡಿದ್ರು. ಒಂಥರ ನೋಡಿ ಅವ್ರು ಒಳ್ಳೆ ಬೌಲರ್. ಗಂಭೀರ್ ಅಂತ ಇವ್ರ ಮೇಲೆ ಜಾಸ್ತಿ ಟ್ರಸ್ಟ್ ಇದ್ದಾರೆ. ಪ್ರತಿಯೊಂದು ಮ್ಯಾಚಸ್ ಆಡಿಸ್ತಾ ಇದ್ದಾರೆ. ಆದ್ರಿಂದ ಹರ್ಷಿತ್ ರನ್ನ 100% ಇದ್ದೇ ಇರ್ತಾರೆ. ನೆಕ್ಸ್ಟ್ ನಂಬರ್ 10 ಪೊಸಿಷನ್ ಅಲ್ಲಿ ಹರ್ಷದೀಪ್ ಸಿಂಗ್ ಚಾನ್ಸ್ ಕೊಡಲೇಬೇಕು. ಏನಕ್ಕಂದ್ರೆ ಅವ್ರು ಇಂಗ್ಲೆಂಡ್ ಕಂಡೀಷನ್ಸ್ ಎಲ್ಲ ಆಡ್ತಾ ಇರೋದು. ಹರ್ಷದೀಪ್ ಸಿಂಗ್ಗೆ ಸಿಮ್ ಸ್ವಿಂಗ್ ಮಾಡೋ ಕೆಪಾಸಿಟಿ ಇದೆ. ಆದ್ರಿಂದ ಇಂಗ್ಲೆಂಡ್ ಬ್ಯಾಟರ್ಸ್ ನ ಕಟ್ ಆಗ್ಬೋದು, ಒಂಥರ ಕಾಟ ಕೊಡಬಹುದು ಅವ್ರಿಗೆ. ಆದ್ರಿಂದ ಹರ್ಷದೀಪ್ ಸಿಂಗ್ ಆಡಿಸ್ಬೇಕು. ಮತ್ತೆ ನಂಬರ್ 11 ಪೊಸಿಷನ್ ಅಲ್ಲಿ ಪ್ರಿನ್ಸ್ ಯಾದವ್ ಆಡಿಸ್ಲೇಬೇಕು 100%. ಏನಕ್ಕಂದ್ರೆ ಇವ್ರಿಗಿರೋ ಲೈನ್ ಲೆಂತ್ ಮೇಲೆ ಕಂಟ್ರೋಲ್ ಯಾವುದೇ ಬೌಲರ್ ನಾನು ನೋಡಿಲ್ಲ ಮಗ. ಆ ತರ ಕಂಟ್ರೋಲ್ ನ ಇಟ್ಟಿರೋದು ಸಗದಾಗಿ ಮಾಡ್ತಾರೆ. ಮತ್ತೆ ಪ್ರತಿಯೊಬ್ಬರು ಇಂಪ್ರೆಸ್ ಮಾಡಿರೋದು ಪ್ರಿನ್ಸ್ ಯಾದವ್. ಆದ್ರಿಂದ ಅವ್ರು ಚಾನ್ಸ್ ಕೊಡಲೇಬೇಕು. ನೋಡಿ, ಸ್ಕ್ವಾಡ್ ನ ನೋಡಕ್ಕೆ ಚೆನ್ನಾಗಿನೇ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ, ಮಿಡ್ಲ್ ಆರ್ಡರ್ ಅಲ್ಲಿ ಎಲ್ಲದರಲ್ಲೂ ಚೆನ್ನಾಗಿನೇ ಕಾಣಿಸ್ತಾ ಇದೆ. ಇವಾಗ ನೀವು ಕೇಳ್ಬೋದು, ಐರ್ಲೆಂಡ್ ವಿರುದ್ಧ 7 T20 ಮ್ಯಾಚ್ ಅಲ್ಲೂ ಸೇಮ್ ಪ್ಲೇಯಿಂಗ್ ಎಲ್ಲ ಇದ್ದಿದ್ದು, ಇವಾಗ ನೀವು ಸೇಮ್ ಮಾಡಿದ್ಯಾ ಅಂತ. ಬಟ್ ಆದ್ರೆ ಒಂದು ಚೇಂಜ್ ಮಾಡಿರೋದು ಅಷ್ಟೇ. ವೈಭವ್ ಸೂರ್ಯವಂಶಿನ ಪ್ಲೇಯಿಂಗ್ ಲೆವೆಲ್ ತಂದಿರೋದು, ಮತ್ತೆ ಇವ್ರನ್ನ ಸಂಜು ಸ್ಯಾಮ್ಸನ್ ಕೂರಿಸಿರೋದು. ಒಬ್ಬ ಪ್ಲೇಯರ್ ಡಿಫರೆನ್ಸ್ ಮಾಡ್ಬಿಡ್ತಾರೆ. T20 ಗೇಮ್ ಅಂತ ಬಂದಾಗ ಒಬ್ಬ ಪ್ಲೇಯರ್ ಸಾಕ್ ಮಗ ಮ್ಯಾಚ್ ನ ಚೇಂಜ್ ಮಾಡಕ್ಕೆ, ವಿನ್ ಮಾಡ್ಸಕ್ಕೆ. ಆದ್ರಿಂದ ವೈಭವ್ ಸೂರ್ಯವಂಶಿ ಬಂದಿರಲ್ವಾ, ಟೀಮ್ ಅಂತ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರು ಇತ್ತೀಚೆಗೆ ರೆಡ್ ಆರ್ಟ್ ಫಾರ್ಮ್ ಅಲ್ಲಿ ಇರೋದು. ಆದ್ರಿಂದ ಬೆಂಕಿಯಾಗಿ ಆಡ್ತಾ ಇದ್ರೆ. ಆದ್ರಿಂದ ಸಾಕಷ್ಟು ಸ್ಟ್ರಾಂಗ್ ಆಗಿನೇ ಕಾಣ್ತಾ ಇರೋದು ಟೀಮ್ ಇಂಡಿಯಾ. ಮೊದಲನೇ ಮ್ಯಾಚ್ ಇಂದಾನೆ ವೈಭವ್ ಸೂರ್ಯವಂಶಿ ಜೊತೆ ಹೋಗ್ಬೇಕು ಟೀಮ್ ಇಂಡಿಯಾ.
ಇದು ನನ್ನ ಪ್ರಾಬಬಲ್ ಪ್ಲೇಯಿಂಗ್ 11. ಟೀಮ್ ಇಂಡಿಯಾ ಏನಾದ್ರೂ ಸಹ ಇದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರಾ, ಇಲ್ಲ ಏನಾದ್ರು ಬೇರೆ ಚೇಂಜಸ್ ಮಾಡ್ತಾರಾ, ಇಲ್ಲ ಐರ್ಲೆಂಡ್ ವಿರುದ್ಧ ಸೆಕೆಂಡ್ T20 ಮ್ಯಾಚ್ ಅಲ್ಲಿ ಹೋಗಿರಲ್ವಾ ಆ ಪ್ಲೇಯಿಂಗ್ 11 ಜೊತೆ ಹೋಗ್ತಾರಾ, ಸಂಜು ಸ್ಯಾಮ್ಸನ್ ಇನ್ನೂ ಒಂದು ಚಾನ್ಸ್ ಕೊಡ್ತಾರಾ ಅಂತ ಕಾದ್ ನೋಡೋಣ. ಬಟ್ ನಂಗೆ ಅನ್ಸಂಗೆ ನಾನು ಇವಾಗ ಏನ್ ಪ್ಲೇ ಮಾಡಿದ್ನೋ ಈ 11 ಜೊತೆ ಹೋದ್ರಿಂದ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಯಾವ್ದೋ ಟೈಮಲ್ಲೂ ಅಷ್ಟೇ ಫೈಟ್ ಕೊಡ್ಬೋದು ಇಂಗ್ಲೆಂಡ್ಗೆ. ಬಟ್ ಏನ್ ಗೆದ್ಬಿಡ್ತಾರ ಅಂತ ಹೇಳ್ತಾ ಇಲ್ಲ, ಬಟ್ ಗೆಲ್ಲೋ ಚಾನ್ಸಸ್ ಜಾಸ್ತಿನೇ ಇದೆ. ಏನಕ್ಕಂದ್ರೆ ಆನ್ ದ ಪೇಪರ್ ಅಂತ ನೋಡಿದಾಗ ಟೀಮ್ ಇಂಡಿಯಾ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಆನ್ ದ ಫೀಲ್ಡ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಕೊಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೀಮ್ ಇಂಡಿಯಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆಯಲ್ಲ ವೀಕ್ ಆಗಿ ಕಾಣ್ತಾ ಇದೆ ಅಂತ. ಬಟ್ ನೋಡೋಣ. ಅದಕ್ಕೆ ಇವಾಗ ಟೀಮ್ ಇಂಡಿಯಾ ಯಾವುದೇ ಅಫಿಷಿಯಲ್ ಪ್ಲೇಯಿಂಗ್ 11 ಅನೌನ್ಸ್ ಮಾಡಿಲ್ಲ. ಬಟ್ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಟಾಸ್ ಆಗುತ್ತಲ್ವಾ, ಟಾಸ್ ಟೈಮ್ ಅಲ್ಲಿ ಪ್ಲೇಯಿಂಗ್ 11 ಗೊತ್ತಾಗೋದು. ನೋಡೋಣ ಏನೇನ್ ಚೇಂಜಸ್ ಮಾಡ್ಕೊಂಡು ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರಂತ. ಇವಾಗ ಇಲ್ಲ ಈ ಪ್ಲೇಯರ್ ಆಡಿಸ್ಬೇಕಾಯ್ತು, ಇಲ್ಲ ಇನ್ನ ಈ ಪ್ಲೇಯರ್ ಆಡಿಸ್ಬೇಕಾಗಿತ್ತು, ನಿಮ್ಮ ಪ್ರಾಬಬಲ್ ಪ್ಲೇಯಿಂಗ್ 11 ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.